ನಮಸ್ಕಾರ. ಸೋಲು, ದುಃಖ, ಅಪಮಾನ, ಅವಮಾನ, ಬೇಸರ ಇವು ಯಾರು ಬಯಸೋದಿಲ್ಲ. ಆದರೆ ಇವು ಯಾರನ್ನೂ ಬಿಡೋದೂ ಇಲ್ಲ, ಎಲ್ಲರಿಗೂ ಕಾಡ್ತಾವೆ. ಯಾರೇ ಸೋಲನ್ನು ಬಯಸ್ತಾರೆ? ಸಾಧ್ಯವೇ. ಯಾರೇ ದುಃಖವನ್ನು ಬಯಸ್ತಾರೆ? ಸಾಧ್ಯನೇ. ಅವಮಾನಗಳು ಯಾರೂ ಬಯಸೋದಿಲ್ಲ, ಬೇಸರಗಳು ಯಾರೂ ಬಯಸೋದಿಲ್ಲ. ಆದ್ರೆ ಇವು ಎಲ್ಲರನ್ನ ಕಾಡ್ತಾವೆ. ಯಾಕೆ? ಈ ಸೋಲು, ದುಃಖಗಳು, ಅವಮಾನಗಳು, ಬೇಸರಗಳು ಇದೇನೆಲ್ಲ ಅದಾವಲ್ಲ, ಇವು ಗೆಲುವಿನ ಮಾಪಕಗಳು. ನಮಗೆ ಗೆಲುವು ಬೇಕಂದ್ರ ಇವುಗಳ ಮೂಲಕನೇ ಹೋಗ್ಬೇಕು. ಗೆಲುವಿನ ದಾರಿಗಳು, ಯಶಸ್ಸಿನ ದಾರಿಗಳು ಇವು. ಅಲ್ಲಲ್ಲಿ ನಮಗೆ ಆಕಾರ ನೀಡ್ಕೊಂತ ಇವು ನಮಗೆ ಪೂರಕವಾಗಿರ್ತವೆ. ನಮ್ಮನ್ನು ನಾವು ಸುಂದರವನ್ನಾಗಿ ಮಾಡ್ತಾವೆ. ಸೋಲು, ದುಃಖ, ಹತಾಶೆ, ಅಪಮಾನಗಳು ಇವೆಲ್ಲ ನಮ್ಮನ್ನ ಸುಂದರವನ್ನಾಗಿ ಮಾಡ್ತಾವ. ಅದಕ್ಕೆ ಅವು ಬೇಕು. ಇಲ್ಲಾಂದ್ರೆ ಬದುಕು ಅಲ್ಲಿ ವ್ಯರ್ಥ ಆಗಿರುತ್ತೆ. ಇವಿಲ್ಲ ಅಂದ್ರೆ ಬದುಕೇ ವ್ಯರ್ಥ ಆಗಿರುತ್ತೆ. ಬದುಕಿಗೆ ಬಣ್ಣ ತುಂಬುವುದೇ ಇವುಗಳಿಂದ, ಬದುಕಿಗೊಂದು ರಂಗು ಬರುವುದೇ ಇವುಗಳಿಂದ. ದುಃಖ ಬಂದಾಗ ನೋಡ್ರಿ, ನಮಗೆ ನಾವು ಹತ್ರ ಆಗಿರ್ತೀವಿ. ಸುಖದಲ್ಲಿ ನಮಗೆ ನಾವು ಹತ್ರ ಆಗಿರಲ್ಲ, ನಮ್ಮಿಂದ ಸ್ವಲ್ಪ ನಾವು ದೂರ ಇರ್ತೀವಿ. ನಮ್ಮ ಮನಸ್ಸಿನಲ್ಲಿ ಭಾವನೆಗಳು ನೋಡ್ರಿ ಹೆಂಗಿರ್ತಾವಂದ್ರ, ಅದು ಸ್ವಲ್ಪ ನಮ್ಮದು ಅಹಂಕಾರದ ಭಾವನೆ ತುಂಬಿಕೊಂಡಿರ್ತದೆ. ನಾನು ಯಾರಿಗೇನು ಕಡಿಮೆ, ನಾನು ಇಷ್ಟು ಶಕ್ತಿವಂತ, ನಾನು ಎಷ್ಟು ಬುದ್ಧಿವಂತ, ನಾನು ನಾನು ಅನ್ನುವ ಭಾವ ನಮ್ಮಲ್ಲಿ ತುಂಬಿಕೊಂಡಿರ್ತದೆ. ಅವಾಗ ನಮ್ಮ ಆತ್ಮದಿಂದ ನಾವು, ನಮ್ಮೊಳಗಿಂದ ನಾವು ಸ್ವಲ್ಪ ದೂರ ಇರ್ತೀವಿ. ಅದೇ ದುಃಖದಲ್ಲಿ ಕುಸಿದು ಕುಳಿತೇವೆ ಅಂತಂದ್ರೆ ಅವಾಗ ನಾವು ಭಾಳ ಹತ್ರ ಆಗಿರ್ತೀವಿ, ಭಗವಂತನಿಗೆ ಭಾಳ ಹತ್ರ ಆಗಿರ್ತೀವಿ. ಭಗವಂತನ ಸ್ಮರಣೆ ಅವಾಗ ಜಾಸ್ತಿ ಇರ್ತದ. ಸಂಕಟ ಬಂದಾಗ ವೆಂಕಟರಮಣ ನಾವು ಮತ್ತೆ ಹೆಂಗೆ ಹೇಳೇ ಬಿಟ್ಟಾರ, ಹಂಗೆ ನಾವು ಸುಖದಲ್ಲಿ ಭಗವಂತನನ್ನು ಮರಿತೀವಿ, ದುಃಖದಲ್ಲಿ ಭಗವಂತನನ್ನು ಮತ್ತೆ ಸ್ಮರಣೆ ಮಾಡ್ತೀವಿ. ಅವಾಗ ಇತರರ ದುಃಖವನ್ನು ನಾವು ಅರ್ಥೈಸಿಕೊಳ್ಳುವಷ್ಟು ಸಾಮರ್ಥ್ಯ ನಮಗೆ ಬಂದಿರ್ತದೆ. ಅವ್ರ ದುಃಖನೂ ನಮ್ಗೆ ಅರ್ಥ ಆಗ್ತದೆ. ನಮಗೆ ಸುಖದಲ್ಲಿದ್ದಾಗ ಯಾರ ದುಃಖನೂ ನಮ್ಗೆ ಅರ್ಥ ಆಗಲ್ಲ. ಏನು ಹೇಳ್ತಿ ಬಿಡು ಅಂತಂತೀವಿ. ಸಮಾಜಕ್ಕೂ ಹತ್ರ ಇರ್ಬೋದು ನಾವು. ಇದು ದುಃಖದಿಂದ ನಾವು ನಮಗೂ ಹತ್ರ ಆಗಿರ್ತೀವಿ, ಸಮಾಜಕ್ಕೆ ಹತ್ರ ಆಗಿರ್ತೀವಿ. ಒಂದು ಎಲ್ಲರ ಮನಸ್ಥಿತಿಯನ್ನು ತಿಳ್ಕೊಳ್ಳುವಂಥ ಒಂದು ಸಮಾಧಾನವೂ ನಮ್ಮಲ್ಲಿರ್ತದೆ. ಸುಖದಲ್ಲಿ ಸಮಾಧಾನ ಇರಲ್ಲ, ದುಃಖದಲ್ಲಿ ಇರ್ತದೆ, ಸೋತಾಗಿರ್ತದೆ. ಸೋತೇವಂದ್ರೆ ಅವಾಗ ನಮ್ಮ ಬಗ್ಗೆ ನಾವು ವಿಚಾರ ಮಾಡೋಕ್ಕೆ ಶುರು ಮಾಡ್ತೀವಿ. ಎಲ್ಲಿ ಸೋತೆ, ನನ್ನ ಕೊರತೆಗಳೇನು, ನನ್ನ ತಪ್ಪುಗಳೇನು ಅಂತ. ಗೆಲುವಿನಲ್ಲಿ ನಮ್ಮ ಬಗ್ಗೆ ನಾವು ವಿಚಾರ ಮಾಡೋದು, ನಾವು ಯಾಕೆ ಗೆಲ್ಲುವ ಅಂತ ಎಲ್ಲರೂ ವಿಚಾರ ಮಾಡಲ್ಲ. ಸೋತಾಗ ವಿಮರ್ಶೆಗಳು ಶುರುವಾಗ್ತವೆ. ಅಂದ್ರೆ ನಮ್ಮಲ್ಲಿನ ಸುಧಾರಣೆಗೆ ಅಲ್ಲಿ ದಾರಿ ಶುರುವಾಗ್ತದೆ. ಗೆದ್ದಾಗಿಲ್ಲ, ಅದಕ್ಕೆ ಸೋಲ್ಬೇಕು. ಸೋಲು ಬಂದಾಗ ಸ್ವೀಕರಿಸ್ಬೇಕು. ಅದನ್ನು ಎಲ್ಲ ಕಡೆಗಂತೂ ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ. ಎಲ್ಲ ಸಮಯದಲ್ಲೂ ಸುಖವಾಗಿರೋಕ್ಕೂ ಸಾಧ್ಯ ಇಲ್ಲ. ಎಲ್ಲ ಸಮಯದಲ್ಲೂ ನಮಗೆ ಸನ್ಮಾನಗಳು ಆಗೋದೇ ಇಲ್ಲ. ಎಲ್ಲ ಸಮಯದಲ್ಲೂ ನಾವು ಸಂತಸದಿಂದಲೂ ಇರೋದಿಲ್ಲ. ಅಲ್ಲಲ್ಲಿ ಅವು ಬಂದು ಹೋಗುವಂಥ ಬಂದು ಹೋಗುವ ಅತಿಥಿಗಳು ಗೆಲುವಾಗ್ಬೋದು, ಸನ್ಮಾನಗಳಾಗ್ಬೋದು, ಖುಷಿಯಾಗ್ಬೋದು, ಸಮಾಧಾನ ಆಗ್ಬೋದು. ಸದಾ ಸಮಾಧಾನಿಯಾಗಿ ಇರಬೇಕಂತಂದ್ರೆ
ನಮ್ಮ ಮನಸ್ಸನ್ನು ಆ ಮಟ್ಟಕ್ಕೆ ನಾವು ತೆಗೆದುಕೊಂಡು ಹೋಗ್ಬೇಕಾಗ್ತದೆ. ಯಾವಾಗಲೂ ಸಮಾಧಾನ ಇರಕ್ಕೆ ಸಾಧ್ಯ ಇಲ್ಲ ಸಾಮಾನ್ಯ ಜೀವನದಲ್ಲಿ, ಯೋಗಿಗಳಿಗೆ ಮಾತ್ರ ಸಾಧ್ಯ ಆಗ್ತದೆ. ನಮ್ದಂತೂ ಏರು ಇಳಿತ ತರಂಗದಂತೆ ಒಂದ್ಸರಿ ದುಃಖ ಬೀಳ್ತೀವಿ, ಆಮೇಲೆ ಖುಷಿಗೆ ಹೇಳ್ತೀವಿ, ಒಂದ್ಸರಿ ಸೋಲಿಗೆ ಬೀಳ್ತೀವಿ, ಗೆಲುವಿಗೆ ಹೇಳ್ತೀವಿ. ಈ ರೀತಿಯಾಗಿ ಸಾಗ್ತಾ ಇರ್ತದೆ. ಯಾಕಂದ್ರೆ ಅಲ್ಲಿ ಒಂದು ಸೋಲು ಇನ್ನೊಂದು ಗೆಲುವಿನ ಸಿದ್ಧತೆಯಾಗಿರ್ತದೆ, ಒಂದು ದುಃಖ ಇನ್ನೊಂದು ಸುಖದ ಸಿದ್ಧತೆಯಾಗಿರ್ತದೆ. ಆ ಕಾರಣಕ್ಕೆ ಆ ಸುಖ ಬರಬೇಕು, ಆ ಗೆಲುವು ಬರಬೇಕು, ಆ ಸನ್ಮಾನಗಳು ಬರಬೇಕು ಅಂತಂದರೆ ಇಲ್ಲಿ ದುಃಖ ಬರಬೇಕು, ಸೋಲು ಬರಬೇಕು, ಅವಮಾನಗಳು ಬರಬೇಕು. ಯಾಕಂದ್ರೆ ಇವು ಅವುಗಳ ಸಿದ್ಧತೆ ನಮ್ಮನ್ನು ಸಿದ್ಧಗೊಳಿಸ್ತಾವವು, ನಾವು ಹೆಂಗಿರಬೇಕು ಅಂತೇಳಿ ತಿಳಿಸಿಕೊಡ್ತಾವು. ಅದಕ್ಕಾಗಿ ಅವುಗಳನ್ನು ಬಂದಾಗ ನಾವು ಅವುಗಳಿಂದ ಪಾಠ ಕಲಿಯಬೇಕು ಹೊರತು ಕುಗ್ಗಿ ಹೋಗಬಾರದು. ಅವುಗಳಿಂದ ಪಾಠ ಕಲಿತು ಮುಂದಿನ ಗೆಲುವನ್ನು ನಮ್ಮದಾಗಿಸ್ಕೊಳ್ಬೇಕು, ಮುಂದಿನ ಸಂತೋಷವನ್ನು ನಮ್ಮದಾಗಿಸ್ಕೊಳ್ಬೇಕು, ಮುಂದಿರ್ತಕ್ಕಂಥ ಖುಷಿಯನ್ನು ನಮ್ಮದಾಗಿಸ್ಕೊಳ್ಬೇಕು. ಆ ಕಾರಣಕ್ಕಾಗಿ ಈ ಸೋಲು, ದುಃಖ, ಅವಮಾನ, ಬೇಸರ ಇವು ಏನಂತವಲ್ಲ, ಇವು ಎಲ್ಲರೂ ಕಾಡ್ತಾವ. ಆದರೆ ಎಲ್ಲರಿಗೂ ಎಲ್ಲ ಸಮಯದಲ್ಲಿ ಕಾಡೋದಿಲ್ಲ, ಹಂಗೆ ಬಂದು ಹೋಗ್ತಾವೆ. ಇವನು ಅತಿಥಿಗಳಿದ್ದಂತೆ, ಯಾವ ಶಾಶ್ವತ ಅಲ್ಲ. ಇಲ್ಲಿ ಸೋಲೂ ಶಾಶ್ವತ ಅಲ್ಲ, ಗೆಲುವು ಶಾಶ್ವತ ಅಲ್ಲ, ದುಃಖನೂ ಶಾಶ್ವತ ಅಲ್ಲ, ಸುಖನೂ ಶಾಶ್ವತ ಅಲ್ಲ, ಮಾನನೂ ಶಾಶ್ವತ ಅಲ್ಲ, ಅವಮಾನನೂ ಶಾಶ್ವತ ಅಲ್ಲ. ಹಂಗೆ ಬಂದೋಗ್ತಾವ. ಬಂದೋದಂಥ ಸಮಯದಲ್ಲಿ ಅವುಗಳಿಂದ ನಾವು ಸರಿಯಾದ ಪಾಠಗಳನ್ನು ಕಲಿಬೇಕಷ್ಟೇ. ಕಲಿತೇವು, ಯಾವಾಗಲೂ ಸಮಾಧಾನ ಇರೋದು ಕಲಿತೀವಿ. ಧನ್ಯವಾದಗಳು.